ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆಗೆ ಕಾರ್ ಶೆಡ್ ಅನ್ನ ಜಾಯಿಂಟ್ ಮಾಡಿ ಮನೆಗೆ ಒದ್ದಿಕೊಂಡಂತೆ ಕಾರ್ ಶೆಡ್ ಅಥವಾ ದನದ ಕೊಟ್ಟಿಗೆ ಮಾಡುವುದು ವಾಸ್ತು ಪ್ರಕಾರ ಎಷ್ಟರ ಮಟ್ಟಕ್ಕೆ ಸರಿ ಅಥವಾ ಏನೆಲ್ಲ ಸಮಸ್ಯೆಗಳಾಗುತ್ತೆ ಆ ರೀತಿ ಮಾಡೋದ್ರಿಂದ ಅನ್ನೋದರ ಪರಿಪೂರ್ಣವಾದ ವಾಸ್ತು ವಿಚಾರ ನಿಮ್ಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಮೊದಲಿಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಒಂದು ವಾಸ್ತು ಪ್ರಕಾರ ಮನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀರಾ. ಒಬ್ಬ ಇಂಜಿನಿಯರಿಂಗ್ ಕರೆಸಿನೋ ಅಥವಾ ನೀವು ಯಾವುದೋ ಬೇಸ್ರಿ ಕಡೆ ಇದ್ದಾರೋ ಅಥವಾ ನಿಮ್ಮ ಐಡಿಯಾದ ಮೇಲೆನೋ ಒಂದು ವಾಸ್ತು ಪ್ರಕಾರ ಕಾಂಪೌಂಡ್ ಮಾಡಿ ನಿಮ್ಮ ಸೈಟ್ಗೆ ಒಂದು ಚೆಕ್ ಬಂದಿ ಹಾಕಿ ವಾಸ್ತು ಪ್ರಕಾರ ಮನೆ ಮಾಡ್ತೀರಾ. ಅಥವಾ ಉತ್ತರಕ್ಕೆ ಖಾಲಿ ಜಾಗ ಬಿಟ್ಕೊಳ್ತೀರಾ ಅಥವಾ ಪೂರ್ವಕ್ಕೆ ಖಾಲಿ ಜಾಗ ಬಿಟ್ಕೊಳ್ತೀರಾ ಅಥವಾ ಉತ್ತರ ಪೂರ್ವ ಎರಡೂ ಕಡೆ ಖಾಲಿ ಜಾಗ ಬಿಟ್ಕೊಂಡು ವಾಸ್ತು ಪ್ರಕಾರ ಮನೆ ಮಾಡ್ತೀರಾ. ವಾಸ್ತುವರ್ನ ಒಂದ್ಸರಿ, 2 ಸರಿ, 3 ಸರಿ ಅಥವಾ 4 ಸರಿ ಕರೆಸ್ತೀರಾ. ಆ ಮನೆಯೆಲ್ಲ ವಾಸ್ತುಗಾಯ್ತು ಇನ್ನೇನು ಬಿಡು ಅಂತೇಳಿ ನೀವು ಸುಮ್ಮನೆ ಆಗೋಗ್ತೀರಾ. ಮನೆಯೆಲ್ಲ ವಾಸ್ತು ಆದ್ಮೇಲೆ ನೀವು ಅಕಸ್ಮಾತ್ ವಾಸ್ತು ಮಾಡಿದ್ಮೇಲೆ ಗೃಹಪ್ರವೇಶನೂ ಮಾಡ್ತೀರಾ. ಮನೆಯೆಲ್ಲ ವಾಸ್ತು ಪ್ರಕಾರ ಬಂತು, ಒಳ್ಳೆ ರಿಸಲ್ಟು ಬರ್ತಾ ಇರುತ್ತೆ. ಕಾರ್ ತಗೊಂಡಿರೋದಿಲ್ಲ, ಕಾರ್ ತಗೊಳ್ತೀರಾ. ಕಾರ್ ತಗೊಂಡಾಗ ಕೆಲವರಿಗೆ ಕಾರ್ ಶೆಡ್ನ ಜ್ಞಾಪಕ ಬರುತ್ತೆ. ಕಾರ್ ಶೆಡ್ ಮಾಡಬೇಕಾಗಿತ್ತು ಅಥವಾ ಕಾರ್ ತಗೊಂಬಂದಿದ್ದೀನಿ ಬಿಡಬೇಕು ಅಂತೇಳಿ ಕಾರಿಗೆ ಅನುಕೂಲ ಆಗೋ ರೀತಿ ಕಾರ್ ಶೆಡ್ ಮಾಡೋದು ಅದು ಸರ್ವೇ ಸಾಮಾನ್ಯ. ನೀವು ಅವಾಗ ಏನು ಮಾಡ್ತೀರಾ? ಕಾರ್ ಶೆಡ್ ಮಾಡಬೇಕು ಅಥವಾ ದನದ ಕೊಟ್ಟಿಗೆ, ಏನು ಮನೆ ಎಲ್ಲ ಆಗಿದೆಯಲ್ವಾ, ಒಂದು ದನದ ಕೊಟ್ಟಿಗೆ ಮಾಡೋಣ ಅಥವಾ ಒಂದೆರಡು ದನ ಸಾಕೋಣ ಅಂತ ಹೇಳ್ಬಿಟ್ಟು ನೀವು ಒಂದು ಶೆಡ್ ಮಾಡಬೇಕಾಗುತ್ತೆ. ಅವಾಗ ನೀವು ವಾಸ್ತುವ್ರನ್ನ ಯಾರನ್ನೂ ಕೇಳೋದಿಲ್ಲ. ಯಾಕಂದರೆ ಮನೆಯೆಲ್ಲ ವಾಸ್ತುಗೆ ಮಾಡಿದ್ದೀನಿ ಇನ್ನೇನು ಬಿಡು ಅಂತ ನೀವು ಸುಮ್ಮನೆ ಆಗೋಗ್ತೀರಾ. ಅದಕ್ಕೂ ವಾಸ್ತುವಿನ ಅವಶ್ಯಕತೆ ಇರುತ್ತೆ. ನೀವು ನೋಡಿ, ಮನೆ ಮಾಡಿರ್ತೀರಾ, ಉತ್ತರಕ್ಕೆ ಜಾಯಿಂಟ್ ಮಾಡ್ಕೊಬೋದು ಅಂತೇಳಿ ಈ ಕಾಂಪೌಂಡ್ ಮೇಲೆ ಒಂದು 4 ಕಂಬ ಉಂಡ್ಬಿಟ್ಟು 4 ಪೈಪ್ ಹಾಕ್ಬಿಟ್ಟು ಪೂರ್ತಿ ಉತ್ತರ ಏನು ಓಪನ್ ಇರುತ್ತೆ ಅಷ್ಟಕ್ಕೂ ನೀವು ಕಾರ್ ಶೆಡ್ಗೆ ಅಂತೇಳಿ ಶೀಟ್ ಹಾಕಿ ಕ್ಲೋಸ್ ಮಾಡ್ತೀರಾ. ಅಥವಾ ಇಲ್ಲಿ ಒಂದು ಜನರಲ್ ಟಾಯ್ಲೆಟು ಅಥವಾ ಒಂದು ದನದ ಶೆಡ್ ಮಾಡಿ ಇದಿಷ್ಟನ್ನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಕಾರ್ ಬಿಟ್ಕೊಡ್ತಾ ಇರ್ತೀರ. ಓಪನ್ ಇದೆಯಲ್ವಾ, ನಾವೇನು ಮೋಲ್ಡ್ ಹಾಕಿಲ್ಲ ಅಥವಾ ನಾವೇನು ಗೋಡೆಗೆ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಈ ಕಾಂಪೌಂಡ್ ಮೇಲೆ ಪಿಲ್ಲರ್ಸ್ ತರ ಕಂಬ ಉಂಡ್ಬಿಟ್ಟು ನೀವು ಟಾಪನ್ ತಗೊಂಬಂದು ಈ ಪಿಲ್ಲರ್ ಮೇಲೆ ಕುಚ್ತೀರ. ಕಾಂಪೌಂಡ್ ಪಿಲ್ಲರ್ ಮೇಲೆ ಯಾವಾಗ ನೀವು ಶೆಡ್ ಹಾಕ್ತೀರಾ, ನೀವೇನ್ ಅನ್ಕೊಂತೀರಾ, ನಮಗೆ ಉತ್ತರ ಓಪನ್ ಇದೆಯಲ್ಲ, ನಾವು ಕೆಳಗಡೆ ಓಡಾಡ್ತೀವಲ್ಲ, ಅದು ಫ್ರೀ ಇದೆ, ಗಾಳಿ ವಾತಾವರಣ ಇದೆ, ನಾವು ಕಾಂಪೌಂಡ್ ವರ್ಗುನು ತಗೊಂಡು ಹೋಗ್ಬೋದು ಅಂತೇಳಿ ನೀವೇ ಮಾಡ್ಕೊಳಕ್ ಹೋಗ್ತೀರಾ. ಅದು ತಪ್ಪಾಗುತ್ತೆ. ನೀವು ಯಾವಾಗ ಈ ಮನೆಗೆ ಜಾಯಿಂಟ್ ಮಾಡಿ ಕಾರ್ ಶೆಡ್ ಅನ್ನು ತಗೊಂಡೋಗಿ ಉತ್ತರದ ಸರಹದ್ದಿನ ಮೇಲೆ ಕುತ್ತಿಸ್ತೀರಾ, ಅವಾಗ ಈ ಮನೆಗೆ ಉತ್ತರ ಬ್ಲ್ಯಾಕ್ ಆಗುತ್ತೆ, ಉತ್ತರ ಕ್ಲೋಸ್ ಆಗುತ್ತೆ. ನಿಮಗೆ ದಕ್ಷಿಣದಲ್ಲಿ ಒಂದು 3 ಅಡಿ ಇದ್ರೆ ಉತ್ತರದಲ್ಲಿ ಒಂದು 10-15 ಇರುತ್ತೆ, ವಾಸ್ತು ಪ್ರಕಾರ ಇರುತ್ತೆ. ನೀವು ಕಾರ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡೋದಕ್ಕೆ ಹೊರಟು ತಗೊಂಡೋಗಿ ಕಾಂಪೌಂಡ್ ಮೇಲೆ, ಯಾವಾಗ ನೀವು ಶೆಡ್ನ ತಗೊಂಡೋಗಿ ಕಾಂಪೌಂಡ್ ಮೇಲೆ ಜಾಯಿನ್ ಮಾಡ್ತೀರಾ, ಈ ಮನೆ ತಪ್ಪೋಗುತ್ತೆ. ಮತ್ತೆ ನಿಮಗೆ ದಕ್ಷಿಣಕ್ಕಿಂತ ಉತ್ತರದಲ್ಲಿ ಇರತಕ್ಕಂಥ ಖಾಲಿ ಜಾಗ ಕ್ಲೋಸ್ ಆಗುತ್ತೆ. ಅವಾಗ ನಿಮ್ದು ಆರ್ಥಿಕವಾಗಿ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಈ ಮನೆ ಕಟ್ಟಿದಾಗೂ ಚೆನ್ನಾಗಿದ್ದೆ, ಈ ಮನೆಗೆ ಬಂದ್ಮೇಲೆ 1 ವರ್ಷನೂ ಚೆನ್ನಾಗಿದ್ದೆ, ಆಮೇಲೆ ಸಮಸ್ಯೆ ಆಯ್ತು ಅಂತ ನಿಮಗೆ ಗೊತ್ತಿರೋದಿಲ್ಲ. ನೀವು ಕಾರ್ ತಗೊಂಬಂದಿದ್ದಕ್ಕೆ ಸಮಸ್ಯೆ ಆಯ್ತು ಅಂತಲೂ ನಿಮ್ಗೆ ಗೊತ್ತಿರೋದಿಲ್ಲ. ಕಾರ್ ಶೆಡ್ ಮಾಡಿದಾಗ ನಿಮ್ಗೆ ಸಮಸ್ಯೆ ಅನ್ಸ್ಬಿಡುತ್ತೆ. ಮನೆ ಕಟ್ಟೋವಾಗ ನಿಮ್ಗೆ ಸಮಸ್ಯೆ ಅನ್ಸೋದಿಲ್ಲ. ನಿಮಗೆ ಎಲ್ಲಕ್ಕೂ ಅನುಕೂಲ ಆಗುತ್ತೆ. ಕಾರ್ ಶೆಡ್ ಯಾವಾಗ ನೀವು ಎಕ್ಸ್ಟೆಂಡ್ ಮಾಡ್ತೀರೋ ಅಲ್ಲಿಂದ ಆಚೆಗೆ ಉತ್ತರ ಬ್ಲ್ಯಾಕ್ ಆಗುತ್ತೆ. ಆ ಮನೇಲಿ ನೀವು ಸಂಸಾರಕ್ಕೆ ನೀವು ದುಡ್ಡು ಅನ್ಸೋದಕ್ಕೂ ಎಷ್ಟೋ ಮನೆಗಳಲ್ಲಿ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಕಾರ್ ತಗೊಂಬಂದಿರ್ತೀರಾ, ಕಾರ್ಗೆ ಲೋನ್ ಕಟ್ಟೋದಕ್ಕಾಗಲ್ಲ, EMI ಕಟ್ಟೋದಕ್ಕಾಗೋದಿಲ್ಲ, ಅಥವಾ ಕಾರ್ಗೆ ಪೆಟ್ರೋಲ್ ಹಾಕೊಂಡು ನೀವು ಓಡಿಸೋದಕ್ಕಾಗಲ್ಲ, ಮೇಂಟೆನೆನ್ಸ್ ಮಾಡೋದಕ್ಕಾಗೋದಿಲ್ಲ. ಅಷ್ಟು ಸಮಸ್ಯೆಗಳಿಗೂ ಸಿಕ್ಕಾಕೊಳ್ತೀರಾ. ನಿಮ್ಮ ವ್ಯವಹಾರಿಕಗಳೆಲ್ಲ ನಿಮಗೆ ಲಾಕ್ ಆಗ್ಬಿಡುತ್ತೆ. ಏನೋ ಹೊರಗಡೆ ವ್ಯವಹಾರ ಮಾಡ್ತಿರ್ತೀರಾ, ಯಾವಾಗ ಕಾರ್ ಶೆಡ್ ನೀವು ಉತ್ತರದ ಸರಹದ್ದಿನ ಮೇಲೆ ಕುಚ್ತೀರೋ ಅವಾಗ ನಿಮಗೆ ವಾಸ್ತು ಪ್ರಕಾರ ಅದು ರಾಂಗ್ ಆಗುತ್ತೆ. ಈ ಪೂರ್ವ ಈಶಾನ್ಯದ ಬಾಗಿಲು ಹೋಗಿ ಪೂರ್ವದ ಬಾಗಿಲಾಗುತ್ತೆ. ಅಥವಾ ಕೆಲವೊಂದು ಜಾಗಗಳಲ್ಲಿ ಜಾಗ ಜಾಸ್ತಿ ಇದ್ರೆ ಇದು ಪೂರ್ವ ಆಗ್ನೇಯದ ಬಾಗಿಲೇ ಆಗ್ಬಿಡುತ್ತೆ. ಯಾವಾಗ ನೀವು ಇಲ್ಲಿಂದ ನೀವು ಭೂಮಿ ಅರ್ಥಿಂಗ್ ಪಿಲ್ಲರ್ ತಗೊಂಡು ಮಾಡ್ತೀರಾ, ಅವಾಗ ನಿಮ್ಮ ಮನೆಗೆ ಆಯಾ ಚೇಂಜ್ ಆಗಿ ಪೂರ್ವ ಈಶಾನ್ಯದ ಮೇನ್ ಡೋರ್ ಹೋಗಿ ಪೂರ್ವ ಆಗ್ನೇಯದ ಮೇನ್ ಡೋರು ಆಗುತ್ತೆ. ಡಿಗ್ರೀಸ್ ವೈಸಲ್ಲಿ ಡಿಫರೆನ್ಸ್ ಇದ್ರೆ ಪೂರ್ವ ಈಶಾನ್ಯದ ಡೋರ್ ಹೋಗಿ ಪೂರ್ವ ಆಗ್ನೇಯದ ಡೋರು ಆಗ್ಬಿಡುತ್ತೆ.
ನೀವೇನು ಅನ್ಕೊಂತೀರಾ, ಇದರಿಂದ ಸಮಸ್ಯೆ ಆಯಿತು ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ಕಾರ್ ನಂಬರ್ ಸರಿ ಇಲ್ಲ, ಕಾರ್ ನಂಬರ್ ತಪ್ಪಾಗಿದೆ, ಯಾವುದೋ ಕಾರ್ ನಂಬರ್ ನನಗೆ ರಾಂಗ್ ಇದೆ, ಅಥವಾ ಕಾರ್ ಕಲರ್ ಸರಿ ಇಲ್ಲ. ಯಾರೋ 500 ಹತ್ರ ಹೋಗಿ ಕೇಳ್ತೀರಾ, ಅವರು ಯಾವುದೋ ಒಂದು ಹೇಳಿ ನಿಮ್ಗೆ ಕಳಿಸ್ತಾರೆ. ಅದು ನೀವು ಏನು ತಪ್ಪಾಗಿದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ದಯಮಾಡಿ ಕಾರ್ ಶೆಡ್ ಮಾಡೋದಾದರೆ, ದನದ ಕೊಟ್ಟಿಗೆ ಮಾಡೋದಾದರೆ ಈ ರೀತಿ ಯಾವುದೇ ಕಾಂಪೌಂಡ್ಗಳ ಮೇಲೆ ಕುದಿಸ್ಬೇಡಿ. ಅವಾಗ ನೀವು ಏನು ಮಾಡಬೇಕು ಅಂತಂದರೆ, ಕಾರ್ ಶೆಡ್ನ ದಕ್ಷಿಣದಲ್ಲಿ 3 ಅಡಿ ಇದ್ದರೆ ಇಲ್ಲಿ 3 ಅಡಿ ಬಿಟ್ಟು ಮನೆಯ ಅರ್ಧ ಭಾಗ ಅಥವಾ ಒಂದು 60% ಭಾಗಕ್ಕೆ ಮಾತ್ರ ದಕ್ಷಿಣಕ್ಕಿಂತ 1 ಅಡಿ ಜಾಸ್ತಿ ಜಾಗ ಬಿಟ್ಟು, ಉತ್ತರದಲ್ಲಿ 4 ಅಡಿ ಜಾಗ ಬಿಟ್ಟು, ಇದೇ ಜಾಗದಲ್ಲಿ ಮಾತ್ರ 4 ಕಂಬನೋ ಅಥವಾ ನೀವು ಯಾವ ರೀತಿ ಬೇಕೋ ಕಟ್ಕೊಂಡು ನೀವು ದನದ ಕೊಟ್ಟಿಗೆ ಅಥವಾ ಕಾರ್ ಶೆಡ್ ಮಾಡಿಕೊಂಡ್ರೆ ಅವಾಗ ನಿಮಗೆ ದಕ್ಷಿಣಕ್ಕಿಂತ ಉತ್ತರಕ್ಕೆ ಅಧಿಕ ಜಾಗ ಆಗುತ್ತೆ. ನಿಮ್ಮ ಮನೆ ಆಯನೂ ಸರಿ ಹೋಗುತ್ತೆ, ನಿಮ್ಮ ಮೇನ್ ಡೋರು ಕರೆಕ್ಟಾಗಿರುತ್ತೆ, ನೀವು ಕಾರ್ ತಂದರೂ ನಿಮಗೆ ಶ್ರೇಯಸ್ಸಿರುತ್ತೆ, ಅಥವಾ ದನ ಕರು ಕಟ್ಟಿದ್ರೂ ನೀವು ಈ ಜಾಗದಲ್ಲಿ ಏಳಿಗೆ ಆಗುತ್ತೆ. ನೀವು ಅದು ದನ ಕರುಗಾದರೂ ಮಾಡಿ, ಕಾರ್ ಶೆಡ್ಗಾದರೂ ಮಾಡಿ, ಅಥವಾ ಜನರಲ್ ಟಾಯ್ಲೆಟ್ಗಾದರೂ ಮಾಡಿ, ನೀವು ಇದೇ ವಿಧಾನನ ಅನುಸರಣೆ ಮಾಡಬೇಕು. ಅದನ್ನ ಬಿಟ್ಟು ತೊಗೊಂಡೋಗಿ ನೀವು ಕಾಂಪೌಂಡ್ಗಳ ಮೇಲೆ ಕಾರ್ ಶೆಡ್ಗಳು ಕುದಿಸಿದ್ರೆ ಅಥವಾ ದನದ ಕೊಟ್ಟಿಗೆಯನ್ನು ಕುದಿಸಿದ್ರೆ ಗೋಡೆ ಒಂದಷ್ಟು ಉಳಿಯುತ್ತಲ್ಲ, ಆ ಶೀಟ್ ಅಲ್ಲಿಂದ ಮೇಲೆ ಕಾಂಪೌಂಡಿಂದ ಮೇಲೆ ಶೀಟ್ ಕ್ಲೋಸ್ ಮಾಡ್ಕೊಬೋದು, ಅಥವಾ ಕಬ್ಬಿಣದ ಮೆಶ್ ಹಾಕ್ಕೊಬೋದು ಅಂತ ನೀವು ಕಾಂಪೌಂಡ್ಗಳ ಮೇಲೆ ಯಾವಾಗ ಕುದಿಸ್ತಿರೋ ನಿಮ್ಮ ಮನೆ ವಾಸ್ತು ಅಲ್ಲಿಗೆ ವ್ಯತ್ಯಾಸ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ಕೊಳ್ಬಾರ್ದು. ಅದೇ ರೀತಿ ಪೂರ್ವದ್ದು ಅದೇ ರೀತಿ ಮಾಡ್ತಾರೆ. ಪೂರ್ವದ ಖಾಲಿ ಜಾಗ ಇದೆಯಲ್ಲ, ತೊಗೊಂಡೋಗಿ ಕಾಂಪೌಂಡ್ಗಳ ಮೇಲೆ ಕುದಿಸ್ಬಿಟ್ಟು 2 ಕಂಬನೋ 4 ಕಂಬನೋ ಹಾಕ್ಬಿಟ್ಟು ತಗೊಂಡೋಗಿ ಮುಂದೆ ಮಳೆ ನೀರೇ ಕಾಂಪೌಂಡ್ ಒಳಗಡೆ ಬೀಳದೇ ಇರೋ ರೀತಿ ಪೂರ್ವದ ಸರಹದ್ದಿನ ಮೇಲೆ ಯಾವಾಗ ನೀವು ಕಾಂಪೌಂಡ್ ವಾಲ್ ಮೇಲೆ ಒಂದು 4 ಕಂಬ ಹಾಕಿ, ಕಬ್ಬಿಣದ ಕಂಬ ಹಾಕಿ ಅಲ್ಲಿವರೆಗೂ ಶೀಟ್ ಹಾಕ್ತಿರೋ, ಕೆಳಗಡೆ ಓಪನ್ ಇದೆ ಅಂತ ನೀವು ಭಾವಿಸಿ ಯಾವಾಗ ನೀವು ಅಲ್ಲಿಗೆ ಹಾಕ್ತೀರಾ, ಪಶ್ಚಿಮದಲ್ಲಿ ಜಾಗ ಜಾಸ್ತಿ ಆಗುತ್ತೆ, ಪೂರ್ವದ ಸರಹದ್ದಿನ ಮೇಲೆ ಮನೆ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಪೂರ್ವದ ಸೆಟ್ ಬ್ಯಾಕ್ ಕಡಿಮೆ ಆಗುತ್ತೆ, ನಿಮಗೆ ಪಶ್ಚಿಮದಲ್ಲಿ ಸೆಟ್ ಬ್ಯಾಕ್ ಇರುತ್ತೆ. ಆವಾಗ ನಿಮಗೆ ವಾಸ್ತು ಪ್ರಕಾರ ಉತ್ತರದ ಬಾಗಿಲಿದ್ರೆ ಅಥವಾ ಉತ್ತರ ಈಶಾನ್ಯದ ಬಾಗಿಲಿದ್ರೆ ಅದು ಉತ್ತರ ವಾಯುವ್ಯಕ್ಕೆ ಹೋಗುತ್ತೆ, ಅಥವಾ ಉತ್ತರದಿಂದ ಉತ್ತರ ವಾಯುವ್ಯದ ಕಡೆ ಇರುತ್ತೆ. ಡಿಗ್ರೀಸ್ ವೈಸ್ ಅಲ್ಲಿ ಡಿಫರೆನ್ಸ್ ಇದ್ರೆ ಅದು ಉತ್ತರ ವಾಯುವ್ಯಕ್ಕೆ ಆಗುತ್ತೆ. ಆ ರೀತಿ ತಪ್ಪುಗಳು ಮಾಡಿಕೊಂಡಾಗ ನಿಮಗೆ ಪೂರ್ವದ ಸರಹದ್ದು ಯಾವಾಗ ಅದು ಕುತ್ಕೊಳುತ್ತೋ ಗಂಡು ಮಕ್ಕಳು ಗ್ರೋತ್ ಆಗೋದಿಲ್ಲ, ಮನೆ ಯಜಮಾನ ಅಲ್ಲಿಂದ ಆಚೆಗೆ ಸ್ವಲ್ಪ ಮಂಕ್ ಆಗ್ತಾರೆ, ಹಠ ಜಾಸ್ತಿ, ಹೇಳಿದ ಮಾತು ಕೇಳೋದಿಲ್ಲ, ಗಾಡಿಗಳ ಆಕ್ಸಿಡೆಂಟ್ಗಳಾಗೋದು, ಮತ್ತು ನಿಮಗೆ ಫೈನಾನ್ಷಿಯಲಿ ಗ್ರೋತ್ ಕೊಡೋದಿಲ್ಲ, ಕೈಗೆ ಬಂದ ಬೆಳೆ ಬಾಯಿಗೆ ಬರೋದಿಲ್ಲ. ಯಾವುದೋ ಒಂದು ಬೆಳೆ ಇಟ್ಟಿರ್ತೀರ, ಅದರಲ್ಲಿ ಎಲ್ಲರಿಗೂ ರೇಟ್ ಸಿಗುತ್ತೆ, ನಿಮಗೆ ರೇಟ್ ಸಿಗೋದಿಲ್ಲ, ಅಥವಾ ಬೆಳೆನೇ ಆಗೋದಿಲ್ಲ. ರೇಟ್ ಇದ್ದಾಗ ಬೆಳೆ ಆಗೋದಿಲ್ಲ, ಬೆಳೆ ಇದ್ದಾಗ ರೇಟ್ ಇಲ್ಲದೆ ನಿಮಗೆ ಲಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯಮಾಡಿ ಯಾವುದೇ ದನದ ಕೊಟ್ಟಿಗೆ ಆಗಲಿ, ಕಾರ್ ಶೆಡ್ ಆಗಲಿ, ಮನೆ ಕಟ್ಟಬೇಕಾದ್ರೇ ನೀವು ವಾಸ್ತುವ್ರನ್ನ ಕರೆಸಿ ಅದು ನಿಮ್ಮ ಮನೆಗೆ ಯಾವ ರೀತಿ ಸೆಟ್ ಆಗುತ್ತೆ, ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತೇಳಿ ನೀವು ವಾಸ್ತು ಪ್ರಕಾರ ಮನೆಗೆ ಅನುಕೂಲ ಆಗೋ ರೀತಿ ಪಶ್ಚಿಮಕ್ಕಿಂತ ಪೂರ್ವದಲ್ಲಿ ಅಧಿಕ ಜಾಗ ಬಿಟ್ಟು, ಅದು ಚಿಕ್ಕದಾದರೂ ಪರವಾಗಿಲ್ಲ ಚೊಕ್ಕವಾಗಿ ಮಾಡ್ಕೊಳ್ಳಿ, ಅದು ನಿಮಗೆ ವಾಸ್ತು ಪ್ರಕಾರ ಬರುತ್ತೆ. ಅದನ್ನು ಬಿಟ್ಟು ದನದ ಕೊಟ್ಟಿಗೆ ಕಾರ್ ಶೆಡ್ನ ನೀವು ಕಾಂಪೌಂಡ್ಗಳ ಮೇಲೆ ಕುದಿಸಿದ್ರೆ ನಿಮ್ಮ ಮನೆ ಆಯಗಳು ಚೇಂಜ್ ಆಗುತ್ತೆ, ನಿಮ್ಮ ಮನೆ ಬಾಗಿಲುಗಳು ಉಚ್ಚ ಸ್ಥಾನದಲ್ಲಿರೋವೆಲ್ಲ ನೀಚ ಸ್ಥಾನಕ್ಕೆ ಹೋಗ್ತವೆ. ಇನ್ನು ಕೆಲವರು ಪಶ್ಚಿಮಕ್ಕೆ ಜಾಯಿಂಟ್ ಮಾಡಿಬಿಡ್ತಾರೆ ಕಾರ್ ಶೆಡ್ಗಳನ್ನ. ಇಲ್ಲಿ ಖಾಲಿ ಜಾಗ ಇದೆ ಅಂತೇಳಿ ಪಶ್ಚಿಮದಲ್ಲಿ ಜಾಯಿಂಟ್ ಮಾಡಿ ಮನೆಗೆ ಜಾಯಿಂಟ್ ಮಾಡಿ ಕಾರ್ ಶೆಡ್ ಮಾಡೋದು, ದಕ್ಷಿಣದಲ್ಲಿ ಮನೆಗೆ ಜಾಯಿಂಟ್ ಮಾಡಿ ಕಾರ್ ಶೆಡ್ ಮಾಡೋದು ಎಲ್ಲನೂ ತಪ್ಪಾಗ್ತದೆ. ದಕ್ಷಿಣದಲ್ಲಿ ಖಾಲಿ ಜಾಗ ಇದೆ ಅಂತ ಹೇಳ್ಬಿಟ್ಟು ನೀವು ಕಾರ್ ಶೆಡ್ಗಳನ್ನ ಹಾಕೋದು, ಪಶ್ಚಿಮದಲ್ಲಿ ಹಾಕೋದು, ಮತ್ತೆ ಮುಂದೆಗಡೆ ನಿಮಗೆ ಖಾಲಿ ಇದೆ ಅಂದರೆ ಉತ್ತರ ವಾಯುದಲ್ಲಿ ಕಾಂಪೌಂಡಿಂದ ಆಚೆ ಹಾಕ್ಕೊಳ್ಳಿ. ನಿಮ್ಮದೇ ಖಾಲಿ ಜಾಗ ಇದ್ರೆ ಉತ್ತರ ವಾಯುದಲ್ಲಿ ಆಚೆ ಹಾಕ್ಕೊಳ್ಳಿ ದನದ ಕೊಟ್ಟಿಗೆ ಅಥವಾ ಕಾರ್ ಶೆಡ್, ಅಥವಾ ಪೂರ್ವದಲ್ಲಿ ನಿಮ್ಮದೇ ಜಾಗದಲ್ಲಿ ಮುಂದೆಗಡೆ ಇದ್ರೆ ಪೂರ್ವ ಆಗ್ನೇಯದಲ್ಲಿ ಕಾರ್ ಶೆಡ್ ಮಾಡ್ಕೊಳ್ಳಿ, ಅಥವಾ ದನದ ಕೊಟ್ಟಿಗೆ ಮಾಡ್ಕೊಳ್ಳಿ, ಕಾರ್ ಶೆಡ್ ಏನು ಬೇಕೋ ನೀವು ನಿಮ್ಮ ಕಾಂಪೌಂಡ್ಗೆ ಜಾಯಿಂಟ್ ಮಾಡಿ ಮನೆ ವಾಸ್ತುಗಳನ್ನ ಕೆಡಿಸ್ಬೇಡ್ರಿ, ಅದು ವಾಸ್ತುಗೆ ಬರೋದಿಲ್ಲ. ಇನ್ನು ಕೆಲವರು ಇಲ್ಲಿ ಸಂಪ್ ಮಾಡಿರ್ತಾರೆ, ಸಂಪಿಗೂ ಸೇರಿಸಿ ಟೋಟ್ಲಾಗಿ ಮಳೆ ನೀರು ಒಳಗಡೆ ಬೀಳಲೇಬಾರ್ದು, ಕಾಂಪೌಂಡ್ಗಳಿಗೂ ಸೇರಿ ಶೀಟ್ಗಳು ಹಾಕ್ಬಿಡ್ತಾರೆ. ಅಲ್ಲಿವರೆಗೂ ವಾಸ್ತು ಪ್ರಕಾರ ಇರುತ್ತೆ ಮನೆ, ಗೊತ್ತಿಲ್ದೇನೋ ಅಥವಾ ತುಂಬ ಒಂದು ಬಿಸಿಲು ಗಾಳಿ ಮಳೆ ಜಾಸ್ತಿ ಬರುತ್ತೆ, ಬಿಸಿಲೇ ಬೀಳೋದು ಬೇಡ, ಮನೆ ಹತ್ರ ಗಲೀಜು ಆಗೋದು ಬೇಡ, ಧೂಳೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಮುಚ್ಕೊಂಡ್ಬಿಟ್ಟು ಕಾಂಪೌಂಡ್ ಎಷ್ಟಿದೆ ಅಷ್ಟಕ್ಕೂ ನೀವು ಶೀಟ್ಗಳು ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ಅದು ವಾಸ್ತುಗೆ ವಿರುದ್ಧ. ನಿಮ್ಮ ಮನೆ ಸುತ್ತು ಇರತಕ್ಕಂಥ ಕಾಂಪೌಂಡು ನಿಮಗೆ ವಾಸ್ತು ಬಲ ಬರೋದಿಲ್ಲ.
ನಿಮ್ಮ ಮನೆಗೆ ಸೇರ್ಕೊಳ್ಳುತ್ತೆ. ಅದೆಲ್ಲ ನಿಮ್ಮ ಮನೆ ಆಯಿಗಳೇ ಚೇಂಜ್ ಆಗುತ್ತೆ, ನಿಮ್ಮ ಮನೆ ಸಂಪೆ ರಾಂಗ್ ಆಗಿಬಿಡುತ್ತೆ. ಆ ರೀತಿ ಎಲ್ಲ ಸಮಸ್ಯೆಗಳು ಸಿಗಾಕೊಂಡು ಅಲ್ಲಿಂದ ಆಚೆಗೆ ಜೀವನಗಳು ನಿಮಗೆ ಕಷ್ಟ ಆಗೋದು, ಅಥವಾ ನಿಮಗೆ ಅಲ್ಲಿಂದ ಆಚೆಗೆ ನೀವು ಏನೇ ಬೆಳೆ ಇಟ್ಟರೆ ಬೆಳೆ ಕೈಗೆ ಸಿಗದೆ ಇರೋದು, ಅಥವಾ ಫೈನಾನ್ಷಿಯಲಿ ನಿಮಗೆ ಸಮಸ್ಯೆ ಕೊಟ್ಟು ಆರೋಗ್ಯದ ಸಮಸ್ಯೆಗಳನ್ನೆಲ್ಲ ಅಲ್ಲಿಂದ ಆಚೆಗೆ ಸ್ಟಾರ್ಟ್ ಆಗುತ್ತೆ. ನೀವು ಮನೇನ ಮಾತ್ರ ವಾಸ್ತುವನ್ನು ಕರೆಸಿ ಮಾಡ್ಕೊಂಡು ನೀವು ಆಮೇಲೆ ಮಾಡೋ ತಪ್ಪುಗಳಿಂದ ಆ ಮನೆ ವಾಸ್ತುನು ಕೆಟ್ಬಿಡುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ನೀವು ಅಂದ್ಕೊಳ್ತೀರಾ ನಾನು ಮನೇನ ವಾಸ್ತುಗೆ ಮಾಡಿದ್ದೀನಿ, ಆದರೂ ನನ್ನ ಮನೆಗೆ ಏನೋ ಸಮಸ್ಯೆ ಆಗ್ತಾ ಇದೆ, ವಾಸ್ತು ಮೇಲೆ ನಂಬಿಕೆನೇ ಹೊರಟೋಗ್ಬಿಡುತ್ತೆ. ನನ್ನ ಮನೆಯೆಲ್ಲ ವಾಸ್ತುಗೆ ಮಾಡಿದೆ, ನನಗೆ ರಿಸಲ್ಟೇ ಬರಲಿಲ್ಲ, ನನಗೆ ಸಮಸ್ಯೆಗಳೇ ಆಗ್ತಾ ಇದೆ, ನನಗೆ ತೊಂದರೆಗಳಾಗ್ತಾ ಇದೆ, ವಾಸ್ತು ಇಲ್ಲ ಅಂತ ನೀವು ಭಾವಿಸ್ತೀರ. ನೀವು ಮಾಡ್ಕೊಂಡಿರೋ ಸಣ್ಣ ಪುಟ್ಟ ತಪ್ಪುಗಳು ಅದು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ನಿಮ್ಗೆ ಗೊತ್ತಿರೋದಿಲ್ಲ. ದನದ ಕೊಟ್ಟಿಗೆಗಳು, ಕಾರ್ ಶೆಡ್ಗಳನ್ನ ನೀವು ಯಾವ ರೀತಿ ಅಂದರೆ ಯಾವ ರೀತಿ ನಿಮ್ಗೆ ಇಷ್ಟ ಬಂದಂಗೆಲ್ಲ ಮನೆಗಳಿಗೆ ಜಾಯಿಂಟ್ ಮಾಡಿ, ಅಥವಾ ಒಂದು 2 ಕಂಬ ಉಳಿಯುತ್ತೆ ಅಂತ ಮನೆಗೆ ಜಾಯಿಂಟ್ ಮಾಡಿ 2 ಕಂಬನೋ 2 ಪಿಲ್ಲರ ಉಳಿಯುತ್ತೆ ಅಂತೇಳಿ ಸಟ್ ಬ್ಯಾಕ್ಗಳನ್ನ ಬಿಡದೆ, ನಿಮ್ಗೆ ಹೆಂಗಂದ್ರೆ ಹಂಗೆ ಆಯಿಗಳಿಗೆ ಬರದೆ, ನಿಮ್ಗೆ ಹೆಂಗಂದ್ರೆ ಹಂಗೆ ವಾಸ್ತು ಪ್ರಕಾರ ಮಾಡದೆ ನೀವು ಕಾಂಪೌಂಡ್ಗಳು ಮಾಡ್ಕೊಂಡ್ರೋ, ಕಾಂಪೌಂಡ್ಗಳ ಮೇಲೆಲ್ಲ ನೀವು ಶೀಟ್ಗಳು ಹಾಕ್ಕೊಂಡು ನೀವು ಕ್ಲೋಸ್ ಮಾಡಿಕೊಂಡ್ರೆ ಆ ಮನೆ ವಾಸ್ತು ತಾನೇ ಏನು ಮಾಡುತ್ತೆ? ಅದು ವಾಸ್ತು ಅವ್ರ ತಪ್ಪಲ್ಲ. ನೀವು ಯಾರನ್ನೂ ಒಳ್ಳೆ ವಾಸ್ತು ಅವ್ರನ್ನ ಸಲಹೆ ತೆಗೆದುಕೊಳ್ದೆ ನಿಮ್ಗೆ ಇಷ್ಟ ಬಂದ ರೀತಿ ನೀವು ಕಾರ್ ಶೆಡ್ಗಳನ್ನ ಅಥವಾ ದನದ ಶೆಡ್ಗಳನ್ನ ಹಾಕ್ಕೊಂಡ್ರೆ ಅಲ್ಲಿಂದ ಆಚೆಗೆ ಕಾರುಗಳು ಸಮಸ್ಯೆ ಸಿಕ್ಕಾಕೊಳ್ಳುತ್ತೆ. ದನದ ಕೊಟ್ಟಿಗೆ ಮಾಡಿದ್ಮೇಲೆ ದನ ಕರುಗಳು ಏಳಿಗೆ ಆಗೋದಿಲ್ಲ. ಒಂದು ಹಸು ತೊಗೊಂಬಂದ್ರೆ ₹1,00,000 ಆಗುತ್ತೆ. ಇವತ್ತು 50-60 ಸಾವಿರ ಕಡಿಮೆ ಯಾವುದೋ ಹಸು ಸಿಗೋದಿಲ್ಲ. ಆ ಥರದ ಹಸುಗಳನ್ನೆಲ್ಲ ತೊಗೊಂಬಂದು 2 ಹಸು 4 ಹಸು ತೊಗೊಂಬರ್ತೀರ. ಅದನ್ನು ಎಲ್ಲಿ ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ವಾಸ್ತು ಪ್ರಕಾರ ನಾವು ಯಾವ ರೀತಿ ಶೆಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ನೀವು ಹೆಂಗಂದ್ರಂಗೆ ನಿಮ್ಗೆ ಇಷ್ಟ ಬಂದಂಗೆ ಮಾಡಿಕೊಂಡು ಆ ದನ ಕರುಗಳೆಲ್ಲ ಆರೋಗ್ಯಗಳು ಕೆಟ್ಟು ಅದು ನಿಮ್ಗೆ ಅಲ್ಲಿಂದ ಆಚೆಗೆ ಸಾಯೋದು ಅಥವಾ ಲಾಸ್ ಆಗೋದು ಆಗಿ ₹1,00,000 ಲಾಸ್ ಮಾಡ್ಕೊಳ್ತೀರಾ. ಅವಾಗ ನೀವೇನು ಅನ್ಕೊಂತೀರಾ, ವಾಸ್ತು ಇಲ್ಲ, ನಮ್ಮ ಮನೆಗೆ ವಾಸ್ತು ತೋರಿಸ್ದೆ ಆದರೂ ನನಗೆ ಅನುಕೂಲ ಆಗ್ತಾ ಇಲ್ಲ ಅಂತ ನೀವು ಭಾವಿಸ್ತೀರಾ. ನೀವು ಮಾಡ್ಕೊಳ್ಳೋ ಸಣ್ಣ ಪುಟ್ಟ ವಾಸ್ತು ದೋಷಗಳಿಂದ ಏನೆಲ್ಲ ಸಮಸ್ಯೆಗಳು ಸಿಗಾಕೊಳ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿರೋದೇ ಇಲ್ಲ. ಅದು ದಕ್ಷಿಣದಲ್ಲಾಗಲಿ, ಪಶ್ಚಿಮದಲ್ಲಾಗಲಿ, ಉತ್ತರದಲ್ಲಾಗಲಿ, ಪೂರ್ವದಲ್ಲಾಗಲಿ, ನೀವು ಯಾವುದೇ ಕಡೆಗಾಗಲಿ ಮನೆ ಏನು ಆಯ ಇದೆ, ಮನೆ ಯಾವ ರೀತಿ ವಾಸ್ತುಗಿದೆ, ಅದಕ್ಕೆ ಜಾಯಿಂಟ್ ಮಾಡಿ ಹಾಕ್ಕೊಳ್ಬೇಕಾ ಅಥವಾ ಜಾಯಿಂಟ್ ಮಾಡದೆ ಹಾಕ್ಬೇಕಾ, ನಮ್ಮ ಮನೆ ಸುತ್ತು ಕಾಂಪೌಂಡ್ ಯಾವ ಥರ ಇದೆ, ಮತ್ತು ಯಾವ ರಸ್ತೆಗೆ ನಾವು ಯಾವ ರೀತಿ ಶೆಡ್ ಮಾಡಬೇಕು, ಯಾವ ರೀತಿ ಕಾರ್ ಪಾರ್ಕಿಂಗ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು, ತಿಳ್ಕೊಂಡು ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಜಾಗ ಇದೆ ಅಂತ ಹೇಳ್ಬಿಟ್ಟು ಆಗ್ನೇಯ ಬ್ಲ್ಯಾಕ್ ಮಾಡ್ಕೊಳೋದು, ವಾಯುವ್ಯ ಬ್ಲ್ಯಾಕ್ ಮಾಡ್ಕೊಳೋದು, ಅಥವಾ ಉತ್ತರ ಕ್ಲೋಸ್ ಮಾಡೋದು, ಪೂರ್ವ ಕ್ಲೋಸ್ ಮಾಡೋದು, ದಕ್ಷಿಣಕ್ಕೆ ಜಾಯಿಂಟ್ ಹಾಕೋದು, ಪಶ್ಚಿಮಕ್ಕೆ ಜಾಯಿಂಟ್ ಹಾಕೋದು, ಈ ರೀತಿ ಎಲ್ಲ ಮಾಡಿದಾಗ ನೀವು ಆ ಜಾಯಿಂಟ್ಗಳು ಹಾಕಿ ಕಾರ್ ಶೆಡ್ಗಳು, ದನದ ಕೊಟ್ಟಿಗೆ ಮಾಡೋವರೆಗೂ ನಿಮ್ಮ ಜೀವನಗಳು ಆ ಮನೇಲಿ ವಾಸ್ತು ಪ್ರಕಾರ ಚೆನ್ನಾಗಿರುತ್ತೆ. ಅದು ಹಾಕಿದ್ಮೇಲೆ ನಿಮ್ಗೇನೋ ಒಂಥರ ಅದು ರಿಸಲ್ಟ್ಸ್ನ ಮೈನಸ್ ಮಾಡ್ತಾ ಇರುತ್ತೆ. ಆದರೆ ಅದರ ಅರಿವು ನಿಮಗಿರೋದಿಲ್ಲ. ಹಾಗಾಗಿ ಯಾವುದೇ ಮನೆಗೆ ನೀವು ಕಾರ್ ಶೆಡ್ ಆಗಲಿ, ದನದ ಕೊಟ್ಟಿಗೆ ಆಗಲಿ ಮಾಡಬೇಕಾದ್ರೆ ವಾಸ್ತು ಪ್ರಕಾರ ತಿಳ್ಕೊಂಡಾದರೂ ಮಾಡಿ, ಅಥವಾ ಒಳ್ಳೆ ವಾಸ್ತು ಅವ್ರನ್ನ ಕರೆಸಾದರೂ ತೋರಿಸ್ಕೊಳ್ಳಿ, ಅಥವಾ ನಮ್ಮ ಈ ಥರದ ವಿಡಿಯೋಗಳನ್ನ ನೋಡಿ ಆದರೂ ನೀವು ಮಾಡ್ಕೊಳ್ಳಿ. ಅದು ವಾಸ್ತು ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇದೇ ರೀತಿಯ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.